ಎಲ್ಒಸಿ ಬಳಿ ಭಾರೀ ಸ್ಫೋಟದ ಶಬ್ದ ಕೇಳಿ ಬಂದಿರುವಂಥದ್ದು. ಲೈನ್ ಆಫ್ ಕಂಟ್ರೋಲ್ ರಚೌರಿ ಪೂಂಚ್ ಬಳಿ ಗುಂಡಿನ ಸದ್ದು ಕೇಳಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಒಂದು ಕಡೆ ಜಮ್ಮುವಿನಲ್ಲಿ ಸೈರನ್ ಅನ್ನು ಮೊಳಗಿಸಲಾಗಿದೆ. ನಿರಂತರವಾಗಿ ಪಾಕಿಸ್ತಾನದಿಂದ ಅಟ್ಯಾಕ್ ಆಗ್ತಾ ಇರುವಂಥದ್ದು. ಇಡೀ ಜಮ್ಮು ಈಗ ಕತ್ತಲಲ್ಲಿರುವಂಥದ್ದು. ಅರ್ಥಾತ್ ಭಾರತೀಯ ಸೇನೆ ಬ್ಲಾಕ್ಔಟ್ ಮಾಡಿದೆ. ನಾಗರಿಕರ ರಕ್ಷಣೆಗಾಗಿ ಬ್ಲಾಕ್ಔಟ್ ಅನ್ನು ಮಾಡಿರುವಂತಹದ್ದು ಸೇನೆ. ಜಮ್ಮುವಿನಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಎಲ್ಒಸಿ ಬಳಿ ಭಾರೀ ಸ್ಫೋಟದ ಶಬ್ದ ಕೇಳಿ ಬಂದಿರುವಂತಹದ್ದು. ಎಲ್ಒಸಿಯಿಂದ ಸ್ವಲ್ಪ ದೂರದಲ್ಲಿರುವಂತಹ ಹಲವು ಕಡೆಗಳಲ್ಲಿ, ಅಂದರೆ ಗಡಿಭಾಗದ ಗ್ರಾಮಗಳಲ್ಲಿ, ನಗರಗಳಲ್ಲಿ ಈಗ ಪಾಕಿಸ್ತಾನದಿಂದ ದಾಳಿ ಮುಂದುವರೆದಿರುವಂತಹ ಮಾಹಿತಿ ಸಿಗ್ತಾ ಇದೆ. ಜಮ್ಮು ಮೇಲೆ ನಿರಂತರವಾಗಿ ನಿನ್ನೆ ರಾತ್ರಿಯಿಂದಲೂ ಕೂಡ ಪಾಕಿಸ್ತಾನದ ಸೇನೆ ಮಿಸೈಲ್ಸ್ ಮತ್ತು ಡ್ರೋನ್ ಮೂಲಕ ಅಟ್ಯಾಕ್ ಅನ್ನು ಮಾಡ್ತಾ ಇರುವಂಥದ್ದು. ಪಾಕಿಸ್ತಾನದ ಮಿಸೈಲ್ಸ್ ಮತ್ತು ಡ್ರೋನ್ಗಳನ್ನು ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದುರುಳಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ಅದರ ನಡುವೆಯೂ ಕೂಡ ನಿರಂತರವಾದಂತಹ ದಾಳಿ ಪಾಕಿಸ್ತಾನದಿಂದ ಮುಂದುವರೆದಿರುವಂಥದ್ದು. ಇಡೀ ಕತ್ತಲು ಈಗ ಇಡೀ ಜಮ್ಮು ನಗರದಲ್ಲಿ ಕತ್ತಲು ಆವರಿಸಿರುವಂಥದ್ದು. ಬ್ಲ್ಯಾಕ್ಔಟ್ ಅನ್ನು ಮಾಡಲಾಗಿದೆ. ಕಾರಣ ಪಾಕಿಸ್ತಾನದಿಂದ ಆಗುವಂತಹ ಈ ದಾಳಿ ಇದೆಯಲ್ಲ, ಅದನ್ನು ತಡೆಯುವಂತಹ ನಿಟ್ಟಿನಲ್ಲಿ ಏನು ಗೊತ್ತಾಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಯಾವ ರೀತಿ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣವಾಗಿದೆ ಅನ್ನೋದನ್ನು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಪಾಕಿಸ್ತಾನದ ಮೇಲೆ ನಿರಂತರವಾಗಿ ಭಾರತ ದಾಳಿಯನ್ನು ಮಾಡ್ತಾ ಇದೆ. 15ಕ್ಕೂ ಹೆಚ್ಚು ನಗರಗಳನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನು ಮಾಡಿರುವಂತಹದ್ದು. ಅದರ ನಡುವೆ ಲಾಹೋರ್ನ ಪಾಕಿಸ್ತಾನದ ಪರಿಸ್ಥಿತಿಯನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಒಳನುಸುಳಲು ಕೂಡ ಯತ್ನ ಆಗಿದೆ ಅನ್ನುವಂತಹ ವಿಚಾರ. ಸಾಂಬಾ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಒಳನುಸುಳಲಿಕ್ಕೆ ವ್ಯಕ್ತಿಯೊಬ್ಬ ಯತ್ನಿಸಿದ್ದಾನೆ. ಉಗ್ರ ಯತ್ನ ಮಾಡಿದ್ದಾನೆ. ಅದನ್ನು BSF ಯೋಧರು ವಿಫಲಗೊಳಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಾಂಬಾದ ಹಲವು ಪಾಕ್ ಉಗ್ರರ ಹತ್ಯೆ ಆಗಿರುವಂತಹದ್ದು. ಪಾಕ್ ಭಯೋತ್ಪಾದಕರನ್ನ ಹತ್ಯೆಗೈದಿದೆ ಭಾರತೀಯ ಸೇನೆ ಅನ್ನೋದು ಗೊತ್ತಾಗ್ತಾ ಇದೆ. ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಪಾಕಿಸ್ತಾನದಿಂದ ಮತ್ತೆ ಕಿತಾಪತಿ ಮುಂದುವರೆದಿರುವಂಥದ್ದು. ಒಂದು ಕಡೆ ಡ್ರೋನ್ ಮಿಸೈಲ್ಸ್ ಮೂಲಕ ನಿರಂತರವಾಗಿ ಅಟ್ಯಾಕ್ ಅನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅಪ್ರಚೋದಿತ ಗುಂಡಿನ ದಾಳಿ ಆಗ್ತಾ ಇದೆ. ಅದರ ನಡುವೆನೇ ಉಗ್ರರು ಪಾಕಿಸ್ತಾನದಿಂದ ಭಾರತದ ಗಡಿಯನ್ನು ನುಸುಳಿಕ್ಕೂ ಕೂಡ ಯತ್ನಿಸ್ತಾ ಇರುವಂತಹ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ, ಬೆಳಕಿಗೆ ಬರ್ತಾ ಇದೆ. ಪಾಕಿಸ್ತಾನದ ನರಿಬುದ್ಧಿಯನ್ನು ಅರಿತಿರುವಂತಹ ಭಾರತ ಗಡಿಯ ಸುತ್ತಮುತ್ತ ಈಗ ಭದ್ರತೆಯನ್ನು ಕೂಡ ಹೆಚ್ಚಿಸಿರುವಂಥದ್ದು. BSF ಯೋಧರು ಪಾಕಿಸ್ತಾನದಿಂದ ಒಳನುಸುಳಿಕ್ಕೆ ಯತ್ನಿಸಿದಂತಹ ಉಗ್ರನೊಬ್ಬನನ್ನು ಹೊಡೆದುರುಳಿಸಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧದ ಸನ್ನಿವೇಶ ಮತ್ತಷ್ಟು ಮೊಗದಷ್ಟು ಹತ್ತಿರ ಆಗ್ತಾ ಇರುವಂಥದ್ದು. ಇದರ ನಡುವೆ ಇವತ್ತು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಭಾರತದಲ್ಲಾಗ್ತಾ ಇದೆ. ರಕ್ಷಣಾ ಸಚಿವರಿಂದ, ಪ್ರಧಾನಿ ನರೇಂದ್ರ ಮೋದಿ ಅವರಿಂದ, 3 ಸೇನಾ ಮುಖ್ಯಸ್ಥರಿಂದಲೂ ಕೂಡ ಸಭೆಗಳ ಮೇಲೆ ಸಭೆಗಳು ಇವತ್ತು ನಡೀಲಿಕ್ಕಿದೆ. ಹಾಗಾಗಿಯೇ ಸಾಕಷ್ಟು ಕುತೂಹಲಕ್ಕಂತೂ ಎಲ್ಲ ಬೆಳವಣಿಗೆಗಳು ಕಾರಣವಾಗ್ತಾ ಇದೆ. दूर तक जाना हुंदा दा ओ या कफेल की मार जी सारी जा देख वे भाई ए दूर तक जाना हुंदा दा ओ या कफेल की मार जी सारी जा देख वे भाई